ಸರ್ವ ವ್ಯಾಧಿಹರ ವೈಷ್ಣವ ಕವಚ ಅಂದ್ರೆ ವಿಷ್ಣುವಿನ ಸ್ತೋತ್ರ. ಇದು ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಗರುಡ ಪುರಾಣದಲ್ಲಿ ಈ ಸ್ತೋತ್ರವನ್ನ ಮೆನ್ಷನ್ ಮಾಡಿದ್ದಾರೆ. ಈ ಸ್ತೋತ್ರದಲ್ಲಿ ಏನಿದೆ, ನಮ್ಮ ದೇಹದಲ್ಲಿ ಯಾವುದೇ ತೊಂದರೆ, ಆರೋಗ್ಯದಲ್ಲಿ ಅಂದ್ರೆ ದೇಹದ ತಲೆಯಿಂದ ಬೆರಳ ತುದಿಯವರೆಗೂ ನಮಗೆ ಯಾವುದೇ ಭಾಗದಲ್ಲಿ ಏನೇ ತೊಂದರೆಯಾದ್ರೂ ನಾವು ಈ ಶ್ಲೋಕವನ್ನ ಪಠಣ ಮಾಡುವುದರಿಂದ ಅದನ್ನು ಪರಿಹಾರ ಮಾಡ್ಕೊಬಹುದು. ಹೇಗೆ ಪಠಣ ಮಾಡುವುದು? ಇದರ ಹೆಸರೇ ಸರ್ವ ವ್ಯಾಧಿಹರ. ಅಂದ್ರೆ ಯಾವುದೇ ವ್ಯಾಧಿ ಇರಲಿ ನಮ್ಮ ದೇಹಕ್ಕೆ, ಮನಸ್ಸಿಗೆ, ಅದನ್ನ ಪರಿಹರಿಸುವ ಒಂದು ಸ್ತೋತ್ರ, ವಿಷ್ಣುವಿನ ಕವಚ, ಒಂಥರ ಪ್ರೊಟೆಕ್ಷನ್ ಶೀಲ್ಡ್ ತರನೇ ನಾವಿದನ್ನ ಪಠಣ ಮಾಡೋದ್ರಿಂದ. ಅಥವಾ ತುಂಬಾ ಮನೆಗಳಲ್ಲಿ ಯಾರಿಗಾದ್ರೂ ಒಬ್ರಿಗೆ ಹುಷಾರು ತಪ್ತಾನೆ ಇರುತ್ತೆ, ಯಾವಾಗ್ಲೂ ಏನೋ ಒಂದು ಕಿರಿಕಿರಿ ಆಗ್ತಾನೆ ಇರುತ್ತೆ. ಅವರಿಗಾಗಿ, ಯಾರಿಗೇ ಇರ್ಲಿ, ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ, ಗಂಡನಿಗಾಗಿ, ಅಪ್ಪ ಅಮ್ಮನಿಗಾಗ್ಲಿ, ಯಾರಿಗಾದ್ರೂ ನೀವು ಇದನ್ನ ಪಠಿಸಬಹುದು. ಅಂದ್ರೆ ಸಂಕಲ್ಪ ಮಾಡಿಕೊಂಡು ನೀವು ಇದನ್ನ ಪಠಣ ಮಾಡೋದ್ರಿಂದ ದಿನನಿತ್ಯ ನಿಮಗೆ ಅದರಿಂದ ಹೊರಗಡೆ ಬರೋಕೆ ಹೆಲ್ಪ್ ಮಾಡತ್ತೆ ಈ ಶ್ಲೋಕ. ಹೇಗೆ ಪಠಣ ಮಾಡೋದು ಅಂದ್ರೆ, ನೀವು ಸ್ನಾನ ಮಾಡಿ ದೇವರ ಮುಂದೆ ಕೂತ್ಕೊಂಡು ಒಂದು ತಾಮ್ರದ ಗ್ಲಾಸಿನಲ್ಲಿ ತುಂಬಾ ನೀರ್ ಹಾಕೊಬೇಕು. ಜೊತೆಗೆ ಒಂದು 5 ರಿಂದ 10 ತುಳಸಿ ದಳಗಳನ್ನ ಅದರಲ್ಲಿ ಹಾಕೊಬೇಕು. ಮಾರ್ಕೆಟ್ ಇಂದ ತಂದಿರೋ ತುಳಸಿ ಆದ್ರೆ ಚಂದ ಮಾಡಿ ತೊಳ್ಕೊಬೇಕು. ಮನೆಯಲ್ಲಿ ಬೆಳೆದಿರೋದಾದ್ರೆ ಹಾಗೇನೆ ಹಾಕೊಬಹುದು. ಹಾಕೊಂಡು ನೀವು ನಿಮ್ಮ ಬಲಗೈಯಿಂದ ಆ ಲೋಟವನ್ನ ಮುಚ್ಚಿ ಹಿಡ್ಕೊಂಡು ಈ ಶ್ಲೋಕವನ್ನ ನೀವು ಪಠಿಸಬೇಕು. ನಾನು ಶ್ಲೋಕವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ನೀವು ಅದನ್ನ ನೋಡ್ಕೊಂಡು ಪಠಿಸಬಹುದು. ಇಲ್ಲ, ನಾನು ನನ್ನ ಯೂಟ್ಯೂಬ್ ಅಲ್ಲಿ ಹಾಕಿರೋ ವಿಡಿಯೋದ ಲಿಂಕ್ ಅನ್ನ ಹಾಕಿರ್ತೀನಿ, ಅದನ್ನ ನೋಡಿ ನೀವು ಬರ್ಕೊಬಹುದು ಅಥವಾ ಕಲ್ತ್ಕೊಬಹುದು. ಏನ್ ಬರುತ್ತೆ ಅಂದ್ರೆ, ಇದು ವಿಷ್ಣುರ್ ಮಮ ಗ್ರಥ ಪಾತು ಕೃಷ್ಣೋ ರಕ್ಷತು ಪೃಷ್ಠತಃ ಹರಿರ್ಮೇ ರಕ್ಷತು ಶಿರೋ ಹೃದಯಂಚ ಜನಾರ್ದನ. ಇದೇ ತರ ಅಂದ್ರೆ ಶಿರದಿಂದ ಹಿಡಿದು ಕಾಲಿನ ಬೆರಳ ತುದಿಯವರೆಗೂ ನಮ್ಮ ಎಲ್ಲ ಅಂಗಾಂಗಗಳನ್ನು ದೇವರು ರಕ್ಷಣೆ ಮಾಡ್ತಾನೆ, ಹರ ರಕ್ಷಣೆ ಮಾಡ್ತಾರೆ ಅನ್ನೋ ತರ ಅದರಲ್ಲಿ ಇದೆ. ಎಲ್ಲಾ ಒಳ ಅರ್ಥಗಳು ನಮ್ಮ ಪ್ರತಿಯೊಂದು ಅಂಗಗಳನ್ನ ಮೆನ್ಷನ್ ಮಾಡಿ ಆ ಅಂಗಗಳಿಗೆ ದೇವರು ನಮ್ಗೆ ವಿಷ್ಣು ಹೆಲ್ಪ್ ಮಾಡ್ತಾನೆ ಅಂತ ಇದೆ. ಓಕೆನಾ? ಇದನ್ನ ನೀವು ನಿಮ್ಗಾಗೂ ಮಾಡ್ಕೊಬಹುದು, ಬೇರೆಯವರಿಗಾಗೂ ಮಾಡ್ಬಹುದು. ಆಮೇಲೆ ನೀವು ಇದನ್ನ ಎವ್ರಿ ಡೇ, ಪ್ರತಿದಿನ 48 ಡೇಸ್ ಆದ್ರೂ ನೀವು ಮಾಡ್ಬೇಕು. ಮತ್ತೆ ನಿಮ್ಮ ಹತ್ರ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಸರಿ ರಿಪೀಟ್ ಮಾಡ್ಬೋದು. ಒಂದೇ ಸರಿನೂ ಮಾಡ್ಬೋದು, 11 ಟೈಮ್ಸ್ ಮಾಡ್ಬೋದು, ಆದ್ರೆ 21 ಟೈಮ್ಸ್ ಮಾಡ್ಬೋದು. ಸಾಧ್ಯ ಆದಷ್ಟು ಸರಿ ರಿಪಿಟೇಷನ್ ಮಾಡಿ ಆಮೇಲೆ ಭಕ್ತಿಯಿಂದ ನಮಸ್ಕರಿಸಿ ಆ ನೀರನ್ನು ತೀರ್ಥವಾಗಿ ಸ್ವೀಕರಣೆ ಮಾಡ್ಬೇಕು. 1 ಡ್ರಾಪ್ ಅನ್ನು ವೇಸ್ಟ್ ಮಾಡದೇನೆ, ನಮ್ಗಾಗೆ ಆಗಿದ್ರೆ ನಾವೇನೆ ಅದನ್ನಷ್ಟನ್ನು ಕುಡಿಬಹುದು. ಇಲ್ಲ ಮನೆಯವರೆಲ್ಲರಿಗೂ ಮಾಡಿದೀರಾ ಅಂದ್ರೆ ಎಲ್ಲರಿಗೂ ಕೊಡ್ಬೋದು, ಎಲ್ಲರಿಗೂ ಕೊಟ್ಕೊಂಡು ಕುಡಿಬಹುದು. ಯಾರು ಇಲ್ಲ ಅಂದ್ರೆ ನೀವು ಒಬ್ರೇನೆ ಕನ್ಸ್ಯೂಮ್ ಮಾಡ್ಬೋದು, ಹೆಂಗ್ ಬೇಕಿದ್ರು. ಬಟ್ ನಲ್ಲಿ ಅದರನ್ನ ವೇಸ್ಟ್ ಮಾಡಬಾರ್ದು. ಅದರಲ್ಲಿ ಮಂತ್ರದ ಶಕ್ತಿ ತುಂಬಿರತ್ತೆ. ಸೊ ನೀವು ಈ ತರ ಟ್ರೈ ಮಾಡ್ಬೋದು. ಯಾವುದೇ ಒಂದು ಕಷ್ಟದ ಪರಿಹಾರಕ್ಕೆ, ಅಂದ್ರೆ ನಮ್ಮ ಅನಾರೋಗ್ಯಕ್ಕೆ ಸಂಬಂಧಪಟ್ಟ ಯಾವುದೇ ಕಷ್ಟ ಇರ್ಲಿ, ಅದರ ಪರಿಹಾರಕ್ಕೆ ನಮಗಾಗ್ಲಿ ಬೇರೆಯವರಿಗಾಗ್ಲಿ ನಾವು ಮಾಡೋದ್ರಿಂದ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಪವರ್ಫುಲ್ ಶ್ಲೋಕ ಇರೋದ್ರಿಂದ ಇದನ್ನ ನೀವು ಮಾಡಿ ನೋಡ್ಬಹುದು. ಶ್ಲೋಕವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ನೋಡ್ಕೊಂಡು ನೀವು ಅದನ್ನ ಟ್ರೈ ಮಾಡ್ಬೋದು. ಹರಿ ಓಂ. ಥ್ಯಾಂಕ್ ಯು.